ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಬೇಬಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಬಿರಿಯಾನಿ ಹಾಗೆ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲು ಚಿಕನನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ ಹಾಕಿ ಚಿಕನನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದು 2 ವಿಷಲ್ ಕೂಗಿಸಿ ಎತ್ತಿಟ್ಕೊಳ್ಬೇಕು. ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 7-8 ಹಸಿಮೆಣಸಿನಕಾಯಿ ಮತ್ತು ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ ಹಾಗೆ ಸ್ವಲ್ಪ ಸೋಂಪುಗಳನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ ಲವಂಗ ಮತ್ತು 1-2 ಪಲಾವ್ ಎಲೆಯನ್ನು ಹಾಕ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಿರಿಯಾನಿನಲ್ಲಿ ಸೋಂಪುಗಳನ್ನು ಯೂಸ್ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗಾಗಿ ಬಿರಿಯಾನಿನಲ್ಲಿ ಯೂಶಲಾಗಿ ಸೋಂಪುಗಳನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದಾದಮೇಲೆ ಈ ಹುರ್ಕೊಂಡಿರೋಂಥ ಒಂದು ಸ್ವಲ್ಪ ಈರುಳ್ಳಿನ ತಗೊಂಡು ಮಿಕ್ಸಿ ಜಾರಿಗೆ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ವಲ್ಲ, ಆ ಒಂದು ಮಿಕ್ಸಿ ಜಾರಿಗೆ ಈ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಸಪ್ರೇಟಾಗಿ ಮೊದಲೇ ಬೇಯಿಸಿಟ್ಕೊಂಡಿರೋಂತಹ ಚಿಕನ್ ಪೀಸ್ಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೊಳ್ಬೇಕು. ಹಾಗೆ ರುಬ್ಬಿ ಇಟ್ಕೊಂಡಿರೋಂತಹ ಈ ಒಂದು ಪೇಸ್ಟನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಕಸೂರಿ ಮೇಥಿಯನ್ನು ಯೂಸ್ ಮಾಡ್ಕೊಳ್ಬೇಕು. ಈ ಕಸೂರಿ ಮೇಥಿ ಯೂಸ್ ಮಾಡೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಕುಕ್ ಆದಾದಮೇಲೆ ಈಗ ಬೇಯಿಸಿಟ್ಕೊಂಡಿರೋಂತಹ ನೀರಿರುತ್ತಲ್ವ, ಅದೇ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಮೆಸರ್ಮೆಂಟಲ್ಲಿ ನೋಡಿಕೊಂಡು ಇದನ್ನು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ಬೇಕು. ಮೊದಲೇ ನಾವು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡಿ ಹಾಕ್ಕೊಳ್ಬೇಕು. ಅದಾದಮೇಲೆ ಅಕ್ಕಿಯನ್ನು ತೊಳೆದು ಎತ್ತಿಟ್ಕೊಂಡು ಈ ಕುದೀತಾ ಇರೋಂತಹ ನೀರಿಗೆ ಹಾಕಿ ಒಂದು 2-3 ವಿಷಿಲ್ ಹೊಡ್ಸಿದ್ರೆ ಆಗುತ್ತೆ. ಬಿಕಾಸ್ ಚಿಕನ್ ಮೊದಲೇ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಚೆನ್ನಾಗಿ ಕುಕ್ಕಾಗಿರುತ್ತೆ. ಬಿರಿಯಾನಿ, ರೈಸ್ ಬಾತು, ಪಲಾವು ಯಾವುದೇ ಥರ ರೈಸ್ ಬಾತನ್ನ ಮಾಡುವಾಗ ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ 1-2 ಹನಿ ನಿಂಬೆ ರಸ ಹಾಕೊಳ್ಳೋದ್ರಿಂದ ರೈಸ್ ಮುದ್ದೆ ಆಗೋದಿಲ್ಲ, ಉದ್ರುದ್ರಾಗಿ ಬರುತ್ತೆ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಯೂಶಲಾಗಿ ಬಿರಿಯಾನಿ ಮಾಡೋದು ಕಾಮನ್ ಮಾಡ್ತಾನೆ ಇರ್ತೀವಿ, ಬಟ್ ಮೊಟ್ಟೆ ಕೋಳಿನಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ಸ್ವಲ್ಪ ರಿಸ್ಕು. ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಒಂದು ಸತಿ ಮತ್ತೆ ಮಾಡೋದು ಎಲ್ಲ ಡಬಲ್ ಕೆಲಸನೇ ಆಗುತ್ತೆ. ಹಾಗೆ ಮೊಟ್ಟೆ ಕೋಳಿ ಸಾರು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಚಿಕನ್ ಮಸಾಲ, 1-2 ಚಕ್ಕೆ ಲವಂಗನ ಹಾಕಿ ಮಸಾಲಾನ ರುಬ್ಬಿ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಚಿಕನ್ನು ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಕನ್ ಅರ್ಧ ಕುಕ್ ಆದಾದಮೇಲೆ ರುಬ್ಬಿ ಎತ್ತಿಟ್ಕೊಂಡಿರೋಂಥ ಈ ಮಸಾಲಾನ ಹಾಕಿ ಅಳತೆಗೆ ಬೇಕಾದಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ನೋಡಿಬಿಟ್ಟು ಹಾಕಿ ಕುಕ್ಕರಲ್ಲಿ 3-4 ವಿಷಲ್ ಕೂಗಿಸ್ಕೊಂಡ್ರೆ ರುಚಿಕರವಾದ ಮೊಟ್ಟೆ ಕೋಳಿ ಸಾರು ರೆಡಿ.